Hey everyone, you're watching News Insights. ಭಾಷೆಯವರು ಕನ್ನಡದ ಮೊದಲನೇ ಪ್ರತಿಷ್ಠಿತ ನಾನು ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಅಭಿನಂದನೆಗಳು ಮುಂದೆ ಮಾಡಿ ಯಶಸ್ವಿಯಾದವರು ಸಮುದಾಯದ ಶೈಕ್ಷಣಿಕ ಮತ್ತು ಸಂಘಟನೆಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದರು. ರಕ್ತದಾನ ಶಿಬಿರಗಳು, ಕ್ರೀಡಾ ಕಾರ್ಯಕ್ರಮಗಳು ಹೀಗೆ ಸದಾ ಸಮಾಜಮುಖಿಯಾಗಿ ಸಮಾಜ ಸೇವಕರಾದ ಶ್ರೀ ಬಸವರಾಜು BM ಅವರಿಗೆ ಸಂತೋಷ ಪಡ್ತಾ ಇದ್ದೇವೆ. ಅಭಿನಂದನೆಗಳು. ಮುಂದೆ ಸಮಾಜ ಸೇವಾ ಕ್ಷೇತ್ರದಲ್ಲಿ ನಮ್ಮ ವಾಚನ ವ್ಯಾಖ್ಯಾನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸಮಾಜ ಸೇವಾ ಕೆಲಸಗಳನ್ನು ಗುರುತಿಸಿ ಡಾಕ್ಟರ್ BR ವೆಂಕಟೇಶ್ವರ ನಾಯ್ಡು ಅವರು ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸಿದ್ದು ಸ್ವತಃ ಹಲವು ನಾಟಕಗಳನ್ನು ರಚಿಸಿ ನಿರ್ದೇಶನ ಮಾಡಿದ್ದಾರೆ. ಕೆಲವು ಪುರಾತನ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ತೊಡಗಿಸಿಕೊಂಡಿದ್ದಾರೆ. ಹೀಗೆ ಹಲವು ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀ ಸುಭಾಷ್ ಚಂದ್ರ ಹೆಗಡೆ ಅವರಿಗೆ ಈ ಸಾಲಿನ ಆರ್ಯವಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಕರ್ನಾಟಕ ಸ್ಪರ್ಧೆಗಳು ಮತ್ತು ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿಯೂ ಭಾಗವಹಿಸ್ತಾ ಇದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚು ಶಾಸ್ತ್ರೀಯ ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ CCRT ಶಿಷ್ಯವೇತನ ಪಡೆದಿದ್ದಾರೆ. ತಮ್ಮ 8ರ ಭಾಗದಲ್ಲಿ ಕನ್ನಡದ ಬೇಡ ಕೃಷ್ಣ ರಂಗಿನಾಟ ಸಿನಿಮಾಗೆ ಹಾಡುವ ಮೂಲಕ ಧರ್ಮಸ್ಥಳ ಲಕ್ಷದೀಪೋತ್ಸವ ಮುಂತಾಗಿ ಹಲವು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಯುವರತ್ನ ಪ್ರಶಸ್ತಿ, ಭಾರತ್ ಗೌರವ ಪ್ರಶಸ್ತಿ, ಆರ್ಯಭಟ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ, ಈಶ್ವರ ಅನುಗ್ರಹ ಪ್ರಶಸ್ತಿ ಮುಂತಾಗಿ ಗೌರವಿಸಲ್ಪಟ್ಟಿದ್ದಾರೆ. ಸ್ಯಾಕ್ಸೋಫೋನ್ ವಾದನದ ಪ್ರತಿಭೆಯನ್ನು ಗುರುತಿಸಿ ಭಾರತಿ ಗೋಪಾಲ್ ಸೇರಿಕಾ ಶಿವಪುರ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದೆ ಕರ್ನಾಟಕ ಸಂಗೀತ ತಮ್ಮ ಶಿಷ್ಯರ ರಂಗ ಪ್ರವೇಶಗಳನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. 10ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಭರತನಾಟ್ಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ವಿದುಷಿ ಶ್ರೀಮತಿ ನೇತ್ರಾವತಿ ಮಂಜುನಾಥ್ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಅಕ್ಷಾ ಸಂಸ್ಥೆಯ ಸಾಮಾನ್ಯ ಪ್ರಯೋಗದ ಭಾಗವಾಗಿ ಇಡೀ ಅಮೆರಿಕ ಪ್ರವಾಸ ಮಾಡಿದ್ದಾರೆ. ಸೋಲೋ ಕಲಾವಿದೆಯಾಗಿ ಕೂಡ ನಿರಂತರ ವಿಶ್ವವ್ಯಾಪಿ ಪ್ರದರ್ಶನಗಳನ್ನ ನೀಡ್ತಾ ಬಂದಿದ್ದಾರೆ. ಭರತನಾಟ್ಯದಲ್ಲಿ ವಿದ್ವತ್ ಹಾಗೂ MA ಪದವಿಗಳನ್ನು ಪಡೆದಿದ್ದಾರೆ. ತಮ್ಮ ಅಜ್ಜ ಸಂಸ್ಥಾಪಿಸಿದ್ದ ಶ್ರೀ ದುರ್ಗಾ ಪರಮೇಶ್ವರಿ ಸ್ಕೂಲ್ ಆಫ್ ಡಾನ್ಸ್ ಸಂಸ್ಥೆಯನ್ನ ತಮ್ಮ ಜವಾಬ್ದಾರಿಯಲ್ಲಿ ಮತ್ತು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಭಾರತದ ಕಲಾಭಾಗಿ ಗೌರವಿಸಿದ್ದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಸಮಾಜ ಸೇವೆಯಲ್ಲೂ ಆಸಕ್ತಿ ಹೊಂದಿದ್ದಾರೆ. ಬೀದಿ ನಾಯಿಗಳ ಸಂರಕ್ಷಣೆ, ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ, ಆಹಾರ, ನೀರು, ಔಷಧೋಪಚಾರ ನೀಡುತ್ತಾ ಪ್ರಾಣಿ ದಯಾ ಸಂಘದ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೊಳಚೆ ಪ್ರದೇಶಗಳ ಅಭಿವೃದ್ಧಿ, ಶಾಲಾ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ನಿಯಮಾವಳಿಗಳ ಕುರಿತು ಜಾಗೃತಿ ಮುಂದಾಗಿ ತೊಡಗಿಕೊಂಡಿದ್ದಾರೆ. BBMPಯಿಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪಡೆದಿದ್ದಾರೆ. ಆರ್ಯಭಟ ನಾನು ಮಸ್ಕಟ್ಟಿಂದ ಬಂದಿದ್ದೀನಿ. ನನ್ನ ಹೆಸರು ಪ್ರಸಾದ್. 50ನೇ ವರ್ಷದ ಆರ್ಯಭಟ ಕಾರ್ಯಕ್ರಮದ ಒಂದು ಪ್ರಶಸ್ತಿ ತಗೊಳ್ಳಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ. ಮಿಸ್ಟರ್ ರಾವ್ ಅವರ ತಂಡದವರು ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದು 50ನೇ ವರ್ಷದ ಮೈಲ್ ಸ್ಟೋನ್. ಇದು ಇದೆಲ್ಲ ನಮ್ಮಲ್ಲೊಂದು ಸುವರ್ಣಾವಕಾಶ. ಅವರು ಸುಮಾರು 63 ಜನರನ್ನು ಆಯ್ಕೆ ಮಾಡಿದ್ದಾರೆ. ಭಾಳ ಒಂದು ಸಂತೋಷದ ವಿಷಯ. ಥ್ಯಾಂಕ್ ಯು ಸೊ ಮಚ್. ತಮ್ಮ ಹೆಸರು? ಯಾವ ಸಾಧನೆ ಮಾಡಿದ್ರು? ಕರ್ನಾಟಕ ಸಂಘದ ಅಧ್ಯಕ್ಷ 6 ವರ್ಷ ಅಧ್ಯಕ್ಷ ಆಗಿದ್ದೀನಿ. ಹಾಗೂ ಭಾರತೀಯ ಸಂಸ್ಕೃತಿ ಇಲಾಖೆಯಲ್ಲಿ ಈಗ ಕಲ್ಚರಲ್ ಹೆಡ್ ಆಗಿದ್ದೀನಿ. ಸುಮಾರು 27 ವರ್ಷದಿಂದ ಮಸ್ಕಟ್ಟಲ್ಲಿ ನಿಲ್ಲಿಸಿದ್ದೀನಿ. 27 ವರ್ಷದಿಂದ ನಾನು ಒಂದು ಜಮಿನಿ ಎನರ್ಜಿ ಒಂದು ಕಂಪ್ನಿಯಲ್ಲಿ ಗ್ರೂಪ್ CEO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು ಕಡಿಮೆ ಇಲ್ಲ ಅಂದರೆ ಒಂದು 30ರಿಂದ 40 ಜನ ಕನ್ನಡಿಗರಿಗೆ ನಾನು ಕೆಲಸ ಕೊಟ್ಟಿದ್ದೀನಿ. ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 50 ವರ್ಷ ಅದನ್ನು ನಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಅದು ಇನ್ನೂ ಅದ್ಭುತ ಆಗುತ್ತೆ. ಮತ್ತು ಇದನ್ನು ಮಾಡುವಂಥ ಅವಶ್ಯಕತೆ ಬಹಳ ಉಂಟು. ಜನರಿಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಅದು ಜನರನ್ನು ಉತ್ತೇಜನ ಮಾಡಿ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಅವರ
ಕಾರ್ಯಗಳನ್ನು ತೋರಿಸುವಂಥ ಒಂದು ಮಾಧ್ಯಮವಾಗಿ ಇದೆ. ಇಂಥದ್ದು ಅಲ್ಲಲ್ಲಿ ಆಗಲಿ ಎಂದು ನಾನು ಕರ್ನಾಟಕದಲ್ಲಿ ಎಲ್ಲ ಕಡೆ ಆಗಲಿ ಅಂತೇಳಿ ನನ್ನ ಭಾವನೆ. ಮತ್ತು ಈ ಸಲ ನನಗೂ ನನ್ನನ್ನು ಗುರುತಿಸಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನನಗೂ ಬಹಳ ಸಂತೋಷ ಆಯಿತು. ನಾನು ನನ್ನಿಂದಾದಂಥ ಸುಭಾಷ್ ಚಂದ್ರ ಅಂತ ಪ್ರತಿಷ್ಠಾನವನ್ನು ತಯಾರು ಮಾಡಿ ಅದರಲ್ಲಿ ಜನರಿಗೆ ಆದಂಥ ಸೇವೆಯನ್ನು ಮಾಡ್ತಾ ಇರ್ತೇನೆ. ಕೊರೋನಾ ಟೈಮ್ನಲ್ಲಿ ನನ್ನ 4 ಊರಿನವರಿಗೆ ಯಾವುದೇ ಕಷ್ಟ ಬಂದರೂ ನಾನು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ನಂಬರವನ್ನು ಕೊಟ್ಟು ಎಲ್ಲರಿಂದ ಅವರಿಗೆ ಕಿಟ್ಟನ್ನು ಕೊಡಿಸಿದ್ದೇನೆ. ಮತ್ತು ನನ್ನಿಂದಾದಂಥ ಸೇವೆ ಮಾಡುವುದು ನನ್ನ ಧರ್ಮ ಆಗಿದೆ. ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಮತ್ತು ಕೊರೋನಾದ ಟೈಮಲ್ಲಿ ನಾವು ಕೂಡ ಭಾರಿ ಹೋಟೆಲ್ ಮಕ್ಕಳಿಗೆಲ್ಲ ನನ್ನ ಹತ್ರ 70 ಮಕ್ಕಳು ನನ್ನ ಮನೆಯಲ್ಲಿ ಕೂತು ನಮ್ಮಲ್ಲಿದ್ದರು ಕೆಲಸದವರು. ಅವರಿಗೆ ಹೋಗ್ಲಿಕ್ಕಾಗಲಿಲ್ಲ. ಅವರಿಗೆ 70 ಜನರಿಗೂ 3 ತಿಂಗಳು ಊಟ ಕೊಟ್ಟರು. ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸಾಕಿ ಪ್ರತಿ ದಿವಸ ಸಂಜೆ 5ರಿಂದ 6 ಗಂಟೆಗೆ ನಾನು ಸ್ವಂತ ಯೋಗ ಕ್ಲಾಸ್ ಕೊಡ್ತಾಯಿದ್ದೆ. ಯಾಕಂತ ಹೇಳಿದರೆ ಇಲ್ಲದ್ರೆ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಅವರ ಹೆಲ್ತ್ ಸರಿ ಇರುವುದಿಲ್ಲ. ಇದನ್ನೆಲ್ಲ ನೋಡಿಕೊಂಡು ಅವರು ಒಳ್ಳೆ ಯೋಗಾಭ್ಯಾಸವನ್ನು ಮಾಡಿಸಿ ಒಳ್ಳೆ ಅವರನ್ನು ಸುಧಾರಿಸಿ ಅವರು ಊರಿಗೆ ಮುಟ್ಟಿಸಿದ್ದಾರೆ. ಇನ್ನು ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡೋದು ದೇವ್ರ ಹೇಳಿ. ಇವತ್ತು ಆರ್ಯಭಟ್ಟ కర్ణాటక ప్రజలందరికీ కూడా శుభాభినందనలు. ఈరోజు ఆర్యభట్ అవార్డ్స్ ఫంక్షన్ ఒకటి జరిగింది. ఎంతోమంది కళాకారులకి ఆర్యభట్ రావు గారు ఈ కార్యక్రమాన్ని నిర్వహించారు. ఎంతోమంది కళాకారులకు అవార్డు ఇవ్వడం జరిగింది. అలాగే తెలుగు సినిమా ఇండస్ట్రీ నుంచి లేదా తెలుగు కళాకారులకు కూడా అవార్డు ఇవ్వడానికి ఎంతో సహకరించారు. ఎంతో ఘనంగా జరిగింది. ఇట్లనే ఎన్నో అవార్డులు ఇస్తూ ఉండాలని, ఇది 50వ వార్షికోత్సవం వీళ్ళది. ఇంకెన్నో చేసుకోవాలని మనస్ఫూర్తిగా కోరుకుంటున్నాను. ಎಲ್ರಿಗೂ ನಮಸ್ಕಾರ. ಆರ್ಯಭಟ್ ಸಂಸ್ಥೆ ಅನ್ನೋದು 50 ವರ್ಷದಿಂದ ನಡೀತಾ ಇರೋದು ತುಂಬ ಆಶ್ಚರ್ಯ ವಿಷಯ. ಮತ್ತು ಸಮಾಜದಲ್ಲಿ ಎಷ್ಟು ಸೇವೆ ಮಾಡುವಂಥವ್ರು ಎಲ್ಲರಿಗೆ ಆದರ್ಶ ವ್ಯಕ್ತಿಗಳಿಗೆ ಇದೊಂದು ಭಾಳ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ಇವತ್ತು 50ನೇ ವರ್ಷ ಗೋಲ್ಡನ್ ಜೂಬ್ಲಿ ಅನ್ನೋದು ನಾನು ತುಂಬ ಆನಂದ ಪಡ್ತಾ ಇದ್ದೀನಿ. ಜೊತೆಗೆ ನನ್ನ ಹೆಸರು ಹನುಮಂತರಾವ್, ನಂದು ಬಳ್ಳಾರಿ. ನಾನು ಪಿರಮಿಡ್ ಸೊಸೈಟಿಯಿಂದ ಬಂದಿದ್ದೀನಿ. ಸೊ ಇವತ್ತು ಎಲ್ಲರಿಗೆ ಎಲ್ಲಿ ನೋಡಿದ್ರೆ ಕೂಡ ಬರೀ ಟೆನ್ಷನ್ಸ್ ಇದೆ. ಎಲ್ಲರಿಗೆ ರೋಗಗಳು, ಚಿಂತೆಗಳು, ನಾಳೆ ಎನ್ನುವ ಚಿಂತೆ. ಅದಕ್ಕೆ ನಾವು ಧ್ಯಾನ ₹1 ಯಾವುದೇ ಫೀಸ್ ಇಲ್ದಂಗೆ ಲಕ್ಷಾಂತರ ಜನ ಇವತ್ತು ಧ್ಯಾನ ಮಾಡಿಬಿಟ್ಟು ತಲೆನೋವಿಂದ ಕ್ಯಾನ್ಸರ್ವರೆಗೆ ಗುಣ ಆಗಿದೆ. ಸೊ ದೇಶ ವಿದೇಶಗಳಲ್ಲಿ ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿಯವರು ಕೋಟಿಗಟ್ಟಲೆ ಕಿಲೋಮೀಟ್ರು ಈ ಧ್ಯಾನವನ್ನು ಹಂಚಿ, ಅದೇ ಥರ ಅದರಲ್ಲಿ ನಾನು ಒಬ್ಬ. ಮತ್ತು ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಈ ಧ್ಯಾನ ಸಿಕ್ಕಿ ನಾನು ಇವತ್ತು ಆರೋಗ್ಯವಾಗಿ ನಿಂತು ಇವತ್ತು